ಜೈ ಜಿನೇಂದ್ರ. ಇಂದಿನ ಭಾಷಣದ ವಿಷಯ ರಾಣಿ ಚೆನ್ನಭೈರಾದೇವಿ. ರಾಣಿ ಚೆನ್ನಭೈರಾದೇವಿ ಅಂತ ಹೆಸರು ಹೇಳೋದಕ್ಕೇ ತುಂಬಾ ಖುಷಿಯಾಗತ್ತೆ. ಯಾಕಂದರೆ ಅವಳು ಒಬ್ಬಳು ಮಹಿಳೆ, ನಾನೂ ಒಬ್ಬಳು ಮಹಿಳೆ. ನಮ್ಮ ಭಾರತಾಂಬೆಯನ್ನು, ಭಾರತ ದೇಶವನ್ನು ಸಂಪದ್ಭರಿತವಾಗಿ ಮಾಡಿದ ಅನೇಕ ಮಹಾರಾಣಿಯರಲ್ಲಿ ಈ ರಾಣಿ ಚೆನ್ನಭೈರಾದೇವಿ ಅತ್ಯಂತ ಪ್ರಮುಖ ಸ್ಥಾನದಲ್ಲಿ ನಿಲ್ತಾಳೆ. ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ಲಕ್ಷ್ಮೀಬಾಯಿ, ಒನಕೆ ಓಬವ್ವ, ಹೀಗೆ ಅನೇಕ ಮಹನೀಯರುಗಳ ಪಟ್ಟಿಯಲ್ಲಿ ರಾಣಿ ಚೆನ್ನಭೈರಾದೇವಿಯು ಒಬ್ಬಳು ಅಂತ ಹೇಳೋದಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ. 16ನೇ ಶತಮಾನದಲ್ಲಿ ಕೆಳದಿ ಸಂಸ್ಥಾನವನ್ನು ಆಳಿದ ಅತ್ಯಂತ ಧೈರ್ಯ ಉಳ್ಳ, ಅತ್ಯಂತ ಬುದ್ಧಿವಂತಿಕೆಯಿಂದ ರಾಜ್ಯಭಾರ ಮಾಡಿದ ಮತ್ತು ಅತ್ಯುತ್ತಮ ಅಂತಲೇ ಹೇಳಬಹುದು ನಾಯಕತ್ವಕ್ಕೆ ಹೆಸರಾದವಳು ಈ ಚೆನ್ನಭೈರಾದೇವಿ. ಪೋರ್ಚುಗೀಸರ ವಿರುದ್ಧ ಹೋರಾಡಿ ಮಲಬಾರ್ ಪ್ರಾಂತ್ಯವನ್ನು ತನ್ನ ಕೈವಶಕ್ಕೆ ತೆಗೆದುಕೊಂಡು ಸುದೀರ್ಘವಾಗಿ ರಾಜ್ಯಭಾರ ಮಾಡೋದಕ್ಕೆ ತಾನಿಡುತ್ತಾ ಇದ್ದ ಒಂದೊಂದು ದಿಡ್ಡ ಹೆಜ್ಜೆನೂ ಕಾರಣ ಆಗುತ್ತೆ. ತನ್ನ ರಾಜ್ಯವನ್ನು ವ್ಯಾಪಾರ, ಸಂಸ್ಕೃತಿ, ಶಿಕ್ಷಣ, ಕಲೆ ಇವುಗಳೆಲ್ಲವನ್ನು ಅತ್ಯಂತ ಉಚ್ಛ್ರಾಯ ಸ್ಥಿತಿಗೆ ತೆಗೆದುಕೊಂಡು ಹೋಗೋದಕ್ಕೆ ಇವಳ ರಾಜ್ಯಾಡಳಿತವೇ ಪ್ರಮುಖ ಕಾರಣವಾಗತ್ತೆ. ಆಗಲೇ ಕೆಳದಿ ರಾಜಧಾನಿಯಲ್ಲಿ ವೈದ್ಯಕೀಯ ಶಾಲೆಯನ್ನು ಸ್ಥಾಪನೆ ಮಾಡ್ತಾಳೆ. ಇವಳ ಆಡಳಿತಾವಧಿಯಲ್ಲಿ ಜನಜೀವನ ಅತ್ಯಂತ ಸುಧಾರಣೆ ಕಾಣುತ್ತೆ. ಮಹಿಳೆಯರ ಸ್ಥಾನಮಾನವನ್ನು ತಾನು ಲೆಕ್ಕದಲ್ಲಿಟ್ಟುಕೊಂಡು ಅವರಿಗಾಗಿ ಒತ್ತು ಕೊಟ್ಟು ಆ ನಿಟ್ಟಿನಲ್ಲೂ ಸಹ ಕೆಲಸ ಮಾಡ್ತಾಳೆ. ಅತ್ಯಂತ ಶಕ್ತಿಯುಳ್ಳವಳಾಗಿ, ಅತ್ಯಂತ ಧೈರ್ಯವುಳ್ಳವಳಾಗಿ ನಾಯಕತ್ವವನ್ನು ಮಾಡಿ, ಅವಳ ನಾಯಕತ್ವ ನಮಗೆಲ್ಲ ಪಾಠ ಕಲಿಸ್ತದೆ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಆಗ್ತದೆ, ಸಂತೋಷವಾಗ್ತದೆ. ನಾವು ಇದನ್ನೆಲ್ಲ ನೋಡಿ ಪಾಠ ಕಲಿಬೇಕು ಅಂತಲೇ ಅನ್ನಿಸ್ತದೆ. ಅವಳ ಆಡಳಿತಾವಧಿಯನ್ನು ನೋಡಿಕೊಂಡ್ರೆ ಸಾಕು, ಇಂದಿಗೂ ಅದು ಸಮಾಜಕ್ಕೆ ಸ್ಫೂರ್ತಿಯಾಗಿ ನಿಲ್ಲುತ್ತೆ. ಕೆಳದಿ ಸಂಸ್ಥಾನದ ಕುವರಿಯಾಗಿದ್ದುಕೊಂಡು ಇವಳು ಭುವನೇಶ್ವರಿಯ ಭಕ್ತೆ ಅಂತಲೂ ಹೆಸರು ಮಾಡಿರ್ತಾಳೆ. ತಾನು ಜೈನ ಧರ್ಮೀಯಳಾಗಿದ್ದರೂ ಸಹ ಅನ್ಯ ಧರ್ಮಗಳಿಗೂ ಸಾಮರಸ್ಯವನ್ನು ಹೊಂದಿ ಅನ್ಯ ಧರ್ಮೀಯರಿಗೂ ಬೇಕಾದಂಥ ದೇವಸ್ಥಾನಗಳನ್ನು ಕಟ್ಟಿಸ್ಕೊಡ್ತಾಳೆ ಮತ್ತು ಸರ್ವಧರ್ಮದ ಸಹಿಷ್ಣುತೆಯನ್ನು ತಾನು ಹೊಂದಿದ್ದು ಅವರಿಗೆಲ್ಲ ಆಶ್ರಯದಾತಳಾಗಿರ್ತಾಳೆ. ಇದು ಬಹಳ ಮುಖ್ಯವಾಗಿ ಒಬ್ಬ ರಾಜ ಅಥವಾ ರಾಣಿಗೆ ಬೇಕಾಗಿರುವ ಪ್ರಮುಖ ವಿಷಯ ಅಂತಲೇ ಹೇಳ್ಬೋದು. ಇವಳು ವಿಜಯನಗರದ ಸಾಳು ವಂಶಕ್ಕೆ ಸೇರಿದ ರಾಣಿಯಾಗಿರ್ತಾಳೆ. 16ನೇ ಶತಮಾನದಲ್ಲಿ ಅತ್ಯುಚ್ಛವಾಗಿ 54 ವರ್ಷಗಳ ಸುದೀರ್ಘವಾದ ಸಮರ್ಥವಾದ ನಾಯಕತ್ವಕ್ಕೆ ಹೆಸರಾಗಿ ಅತ್ಯಂತ ಚಂದದಲ್ಲಿ ರಾಜಕೀಯಕ್ಕೆ ಒಂದು ಸವಾಲೊಡ್ಡಿ ರಾಜಕೀಯದಲ್ಲೇ ಮುಂದೆ ಬಂದು ಹೆಸರು ಮಾಡೋದು ಅಷ್ಟು ಸಣ್ಣ ಮಾತೇ ಅಲ್ಲ. ಇವಳು ಹೆಣ್ಣಾಗಿ ಇದ್ದುಕೊಂಡು ಪೋರ್ಚುಗೀಸರ ವಿರುದ್ಧ ಧೈರ್ಯವಾಗಿ ಎದುರಿಸಿ ಅವರನ್ನು ತನ್ನ ಹದ್ಬಸ್ತಿನಲ್ಲಿಟ್ಕೊಂಡಿರ್ತಾಳೆ. ಆದರೆ ಏನು ಮಾಡೋದು ಹೇಳಿ, ನಮ್ಮ ಭಾರತೀಯ ರಾಜರುಗಳೇ ಒಗ್ಗಟ್ಟಾಗಿ ಅವಳನ್ನು ಮಾಯಾ ಮೋಸದಿಂದ ಸೋಲಿಸಿ ಕೊನೆಗೆ ಅವಳನ್ನು ಕೈದಿಯನ್ನಾಗಿ ಬಂದಿಖಾನೆಯಲ್ಲಿ ಇಟ್ಟುಬಿಡ್ತಾರೆ. ಇದನ್ನು ಹೇಳ್ಕೊಳ್ಳೋದಕ್ಕೆ ಬಹಳನೇ ದುಃಖ ಆಗ್ತದೆ. ಅಲ್ಲಿ ತನ್ನ ಜೀವಿತಾವಧಿಯನ್ನು ಪೂರ್ಣಗೊಳಿಸ್ತಾಳೆ. ಇಂಥ ರಾಜ್ಯಭಾರ ಮಾಡಿದ ಮಹಿಳೆಯ ಅಂಚೆ ಚೀಟಿಯನ್ನು ಮೊನ್ನೆಯಷ್ಟೇ ಬಿಡುಗಡೆ ಮಾಡಿರ್ತಾರೆ. ಅದನ್ನು ಹೇಳೋದಕ್ಕೆ ತುಂಬಾ ಖುಷಿ ಆಗ್ತದೆ.
ಈಗ ಆ ಇನ್ನೊಂದು ಕೊನೆಯಲ್ಲಿ ಹೇಳಬೇಕಂದ್ರೆ ಅಪ್ಪಟ ರಾಷ್ಟ್ರಾಭಿಮಾನ ಹೊಂದಿರುವ ರಾಜಕೀಯವಾಗಿ ಮುಂದುವರೆದಿರುವ ಮಹಾರಾಣಿ ಇವಳು ಅಂತ ಹೇಳ್ತೀನಿ. ಜೈ ಬೋಲೋ ರಾಣಿ ಚೆನ್ನ ಭೈರಾದೇವಿಗೆ ಜೈ ಜೈ ಜೈ.